ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ತೈಮೂರ್ ದೆಹಲಿಯಲ್ಲಿ ನಡೆಸಿದ ಭಯಂಕರ ಯುದ್ಧದ ಬಗ್ಗೆ ನಿಮಗೆ ಹೇಳಿದ್ದೆ. ಅಲ್ಲವತ್ತು ತೈಮೂರ್ ತನ್ನ ಕ್ರೌರ್ಯವನ್ನೆಲ್ಲ ಜಗತ್ತಿನ ಮುಂದೆ ತೋರಿಸ್ಬಿಟ್ಟಿದ್ದ. ಅದಕ್ಕೆ ಕಾರಣ ಏನು? ಇಷ್ಟಕ್ಕೂ ತೈಮೂರ್ನನ್ನ ಮಧ್ಯ ಏಷ್ಯಾದ ಕಟ್ಟಕಡೆಯ ಬಲಿಷ್ಠ ಸಾಮ್ರಾಜ್ಯ ವಿಸ್ತಾರಕ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಿಸಿರೋದು ಯಾಕೆ? ಇಷ್ಟಕ್ಕೂ ಈ ತೈಮೂರ್ ಯಾರು, ಅವನ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ತೈಮೂರ್ ಲಂಗ್ ಜಗತ್ತಿನ ಅತಿಕ್ರೂರ ಸಾಮ್ರಾಟರ ಪಟ್ಟಿಯಲ್ಲಿ ಅಗ್ರಗಣ್ಯ ಹೆಸರದು. ಅದಕ್ಕೆ ಕಾರಣವಾಗಿರೋದು ಅವನ ಭೀಕರ ದಾಳಿಗಳು, ನರಹತ್ಯೆಗಳು ಹಾಗೂ ಧನದಾಹ. ಇಷ್ಟಕ್ಕೂ ಈ ತೈಮೂರ್ ಹೀಗ್ಯಾಕಾದ ಅನ್ನೋದನ್ನು ತಿಳಿಬೇಕು ಅಂದರೆ ನಾವು ತೈಮೂರನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಅಂದಹಾಗೆ ತೈಮೂರ್ ಯಾವುದೋ ರಾಜಮನೆತನದ ಕುಡಿಯಲ್ಲ. ಅವನ ತಂದೆ ಇವತ್ತಿನ ಉಜ್ಬೇಕಿಸ್ತಾನದಲ್ಲಿರೋ ಶಾಹ್ರಿ ಸಬ್ಜ್ ನಗರದ ಬಳಿ ಇದ್ದ ಟ್ರಾನ್ಸಾಕ್ಸಿಯಾನ ಬಳಿಯ ಒಂದು ಬುಡಕಟ್ಟು ಜನಾಂಗದ ನಾಯಕನಾಗಿದ್ದ ಅಷ್ಟೇ. ಅದು ಅವತ್ತಿಗೆ ಪ್ರಾಮುಖ್ಯತೆಯೇ ಇಲ್ಲದ ಜನಾಂಗವಾಗಿತ್ತು. ಆದರೆ ಈ ತೈಮೂರ್ ಮಂಗೋಲಿಯಾದ ಸಾಮ್ರಾಟ ಚಂಗೀಸ್ ಖಾನನ ವಂಶಸ್ಥನಾಗಿದ್ದ. ತೈಮೂರ್ಗೂ ಚಂಗೀಸ್ ಖಾನನಿಗೂ ಇದ್ದಿದ್ದು ಬಹುದೂರದ ಸಂಬಂಧ. ಹೀಗಾಗಿ ತೈಮೂರನ ತಂದೆ ಆ ಬುಡಕಟ್ಟಿನ ನಾಯಕನಾಗಿದ್ದ ಅನ್ನೋದನ್ನ ಬಿಟ್ರೆ ಅವನಿಗೆ ಬೇರಿನ್ಯಾವುದೇ ಮಹತ್ವದ ಐಡೆಂಟಿಟಿಯೂ ಇರಲಿಲ್ಲ. ಇಂಥ ಸಮುದಾಯದಲ್ಲಿ ಕ್ರಿಸ್ತ ಶಕ 1336 ಏಪ್ರಿಲ್ 9ನೇ ತಾರೀಕು ಹುಟ್ಟಿದ ತೈಮೂರ್ ಚಿಕ್ಕಂದಿನಿಂದಲೇ ಆತ್ಮವಿಶ್ವಾಸವನ್ನ ಮೈಗೂಡಿಸಿಕೊಂಡು ತನ್ನದೇ ಗುರಿಯನ್ನ ನಿಗದಿ ಮಾಡಿಕೊಂಡಿದ್ದ. ಅದು ಚಂಗೀಸ್ ಖಾನ್ ನಿರ್ಮಿಸಿದ್ದ ಅತ್ಯದ್ಭುತ ಸಾಮ್ರಾಜ್ಯವನ್ನ ಮತ್ತೆ ನಿರ್ಮಿಸಬೇಕು ಅನ್ನೋ ಗುರಿ. ಆ ಗುರಿಯನ್ನ ತಲುಪೋದಕ್ಕೆ ತೈಮೂರ್ ತನ್ನಿಡೀ ಜೀವನವನ್ನ ಮುಡುಪಾಗಿಟ್ಟುಬಿಟ್ಟ. ಅವನ ತಂದೆ ತೀರ್ಕೊಂಡ ನಂತರ ಆ ಜನಾಂಗದ ನಾಯಕನಾಗೋದಕ್ಕೆ ಸಣ್ಣದೊಂದು ಹೋರಾಟ ಮಾಡ್ದ. ಆ ನಂತರ ಅವನ ಓಟಕ್ಕೆ ಲಗಾಮೇ ಇಲ್ಲದ ಹಾಗಾಗಿ ಬಿಡ್ತು. ಈ ಮಧ್ಯೆ ತೈಮೂರ್ ಕಾಲ್ ಕಳ್ಕೊಂಡ ವಿಚಾರವನ್ನು ಕೂಡ ಹೇಳಲೇಬೇಕಲ್ವಾ? ಈ ತೈಮೂರ್ ಚಿಕ್ಕವನಿದ್ದಾಗ ಕುರಿಗಳನ್ನ ಕದಿತಿದ್ದಂತೆ. ಒಮ್ಮೆ ಕುರಿಯನ್ನ ಕದ್ದು ತರುವಾಗ ಕುರಿಗಳ ಕಾವಲಿಗೆ ನಿಂತಿದ್ದ ಕುರಿಗಾಹಿ ತೈಮೂರನ ಮೇಲೆ ಬಾಣ ಪ್ರಯೋಗ ಮಾಡಿದಂತೆ. ಆ ಬಾಣಗಳು ತೈಮೂರ್ನ ಕಾಲಿಗೆ ಬಡಿದ್ವು. ಅದಾದ ನಂತರ ತೈಮೂರ್ ಆ ಗಾಯದಿಂದ ಚೇತರಿಸಿಕೊಂಡ. ಆದರೂ ಅದು ಸಂಪೂರ್ಣವಾಗಿ ಗುಣವಾಗಲಿಲ್ಲ. ಹೀಗಾಗಿ ಅವನ ಒಂದು ಕಾಲು ಸರಿ ಇರಲಿಲ್ಲ. ಅದು ಇಡೀ ಜೀವನ ಪರ್ಯಂತ ಅವನನ್ನ ಕಾಡಿಬಿಡ್ತು. ಹೀಗಾಗಿನೇ ಅವನಿಗೆ ಕುಂಟ ತೈಮೂರ್ ಅನ್ನೋ ಹೆಸರು ಕೂಡ ಬಂತು. ಗೆಳೆಯರೇ, ಅಲ್ಲಿ ಊನುವಾಗಿದ್ದು ಅವನ ಕಾಲೇ ವಿನಃ ಆತ್ಮಸ್ಥೈರ್ಯವಲ್ಲ. ಹೀಗಾಗಿನೇ ತೈಮೂರ್ ಬೆಳೆದು ದೊಡ್ಡವನಾಗ್ತಿದ್ದ ಹಾಗೆ ತನ್ನದೇ ಆದ ಒಂದು ಪುಟ್ಟ ಸೈನ್ಯವನ್ನ ಕಟ್ಕೊಂಡ. ಅದು 4 ಕುದುರೆಗಳು ಹಾಗೂ ಕೇವಲ 7 ಜನ ಹಿಂಬಾಲಕರಿದ್ದ ಅತಿ ಪುಟ್ಟ ಸೈನ್ಯ. ಅವತ್ತಿಗಾಗಲೇ ಮಂಗೋಲರ ಬೃಹತ್ ಸಾಮ್ರಾಜ್ಯ ಛಿದ್ರವಾಗಿ ಏಷ್ಯಾದಲ್ಲಿ 4 ಭಾಗಗಳಾಗಿ ವಿಂಗಡಣೆಯಾಗಿ ಹೋಗಿತ್ತು. ಮಂಗೋಲಿಯಾವನ್ನ ಆಕ್ರಮಿಸಿಕೊಂಡಿದ್ದ ಗ್ರೇಟ್ ಖಾನ್ ಸಾಮ್ರಾಜ್ಯ ಇವತ್ತಿನ ಚೀನಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನಗಳನ್ನ ಒಳಗೊಂಡಿದ್ದ ಚಾಗ್ಟೈ ಸಾಮ್ರಾಜ್ಯ, ರಷ್ಯಾ ಮತ್ತು ಯುರೋಪಿನ ಭಾಗಗಳಲ್ಲಿದ್ದ ಗೋಲ್ಡನ್ ಹಾರ್ಡ್ ಸಾಮ್ರಾಜ್ಯ ಹಾಗೂ ಇರಾನ್ ಭಾಗದಲ್ಲಿದ್ದ ಇಲ್ಖಾನೈಟ್ಗಳು ಮಂಗೋಲಿಯನ್ ಸಾಮ್ರಾಜ್ಯದ 4 ಮುಖಗಳಾಗಿದ್ವು. ಇಲ್ಖಾನೈಟ್ ನಲ್ಲಿ ಪ್ಲೇಗ್ ಆವರಿಸಿ ಅಲ್ಲಿನ ಸುಲ್ತಾನ ಹಾಗೂ ಅವನ ಮಗ ಇಬ್ರು ಸಾವನ್ನಪ್ಪಿದ್ರು. ಒಂದು ಬೃಹತ್ ಸಾಮ್ರಾಜ್ಯ ಸಣ್ಣ ಸಣ್ಣ ರಾಜ್ಯಗಳಾಗಿ ಸ್ಥಳೀಯ ನಾಯಕರ ಹಿಡಿತಕ್ಕೆ ಸಿಕ್ಕಿಬಿಡ್ತು. ಹೀಗಿದ್ದಾಗಲೇ 1360 ಹೊತ್ತಿಗೆ ತೈಮೂರ್ನ ಕಣ್ಣು ಚಾಗ್ಟೈ ಖಾನೆಟ್ ಮೇಲೆ ಬಿತ್ತು. ಅಲ್ಲಿ ಕೂಡ ಪ್ಲೇಗ್ ಆವರಿಸಿದ್ದ ಕಾರಣ ತೈಮೂರ್ ಕೂಡ ಆ ಸಾಮ್ರಾಜ್ಯದ ಹಿಡಿತದಿಂದ ತಪ್ಪಿಸಿಕೊಂಡ. ಆ ಸಂದರ್ಭದಲ್ಲಿ ತುಘಲಕ್ ಖಾನ್ ಅನ್ನೋ ಮಂಗೋಲರ ಅರಸ ಟ್ರಾನ್ಸಾಕ್ಸೇನಿಯಾ ಮೇಲೆ ದಾಳಿ ಮಾಡ್ತಾನೆ. ಅಲ್ಲವನಿಗೆ ತೈಮೂರ್ ಸಹಾಯ ಮಾಡಿದ ಕಾರಣ ಅವನು ತೈಮೂರ್ನನ್ನ ಅಫ್ಘಾನಿಸ್ತಾನದ ಗವರ್ನರ್ ಆಗಿ ಕಳುಹಿಸಿಕೊಟ್ಟ. ಅಲ್ಲಿ ತನ್ನದೇ ಸ್ವತಂತ್ರ ಸೈನ್ಯವನ್ನ ಕಟ್ಕೊಂಡ ತೈಮೂರ್ ಕೆಲವೇ ದಿನಗಳಲ್ಲಿ ಟ್ರಾನ್ಸಾಕ್ಸಿಯಾನವನ್ನ ವಶಪಡಿಸಿಕೊಂಡು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಬಿಡ್ತಾನೆ. ಅದನ್ನ ಎಮಿರೇಟ್ಸ್ ಆಫ್ ಟ್ರಾನ್ಸಾಕ್ಸಿಯಾನ ಅಂತ ಕರೆಯಲಾಯಿತು. ಅಲ್ಲಿಂದ ಶುರುವಾಯಿತು ನೋಡಿ ತೈಮೂರನ ಆರ್ಭಟ. ತನ್ನ ಆಡಳಿತವನ್ನು ಸ್ಥಾಪಿಸಿದ ತೈಮೂರ್ ಅಮೀರ್ ಅನ್ನೋ ಬಿರುದನ್ನ ಪಡೆದ. ಅವನು ಖಾನ್ ಅಥವಾ ಖಲೀಫಾ ಅನ್ನೋ ಬಿರುದನ್ನ ಪಡೆಯೋದಕ್ಕೆ ಹಾಗೂ ತನ್ನ ಹೆಸರಿನೊಂದಿಗೆ ಧರಿಸೋದಕ್ಕೆ ಸಿದ್ಧನಿರಲಿಲ್ಲ. ಯಾಕೆ ಅಂದ್ರೆ ತೈಮೂರ್ ಇಸ್ಲಾಂ ಧರ್ಮದ ಅತ್ಯಂತ ನಿಷ್ಠಾವಂತನಾಗಿದ್ದ. ಅವನು ಚಂಗೀಸ್ ಖಾನ್ ವಂಶಸ್ಥನೇ ಆಗಿದ್ರೂ ಕೂಡ ಅವನ ನೇರ ವಾರಸುದಾರನಲ್ಲದ ಕಾರಣ ಖಾನ್ ಅನ್ನೋ ಬಿರುದನ್ನು ಅವನು ಪಡಿಲಿಲ್ಲ. ಹಾಗೇನೆ ಖಲೀಫಾ ಅನ್ನೋದು ಮುಹಮ್ಮದ್ ವಂಶಸ್ಥರಿಗೆ ಸೇರಿದ್ದು ಅಂತ ತೈಮೂರ್ ನಂಬಿದ್ದ. ಹೀಗಾಗಿನೇ ಅವನು
ಕೇವಲ ಅಮೀರನಾಗಿ ಉಳಿದುಬಿಟ್ಟ. ಆ ನಂತರದಲ್ಲಿ ಅವನು ಆಫ್ಘನಿಸ್ತಾನವನ್ನ ವಶಪಡಿಸಿಕೊಂಡ. ಅಲ್ಲಿಗೆ ಅದೊಂದು ಸಾಮ್ರಾಜ್ಯವಾಗಿ ಟಿಮುರಿಡ್ ಸಾಮ್ರಾಜ್ಯ ಉದಯವಾಗಿ ಬಿಡ್ತು. 1380ರ ಹೊತ್ತಿಗೆ ತೈಮೂರ್ ಇವತ್ತಿನ ಇರಾನ್ಗೆ ಬಂದು ನಿಂತಿದ್ದ. ಅವನ ರಕ್ಕಸ ದಾಹಕ್ಕೆ ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು. ಕೆಲವರಂತೂ ಅವನ ದಾಳಿಗೆ ಹೆದರಿ ಅವನೊಟ್ಟಿಗೆ ಯುದ್ಧನೇ ಮಾಡದೆ ಶರಣಾಗಿ ಬಿಟ್ಟಿದ್ರು. ಹೀಗಾಗಿ ಮಧ್ಯ ಏಷ್ಯಾ ಸುಲಭವಾಗಿ ತೈಮೂರ್ನ ಪಾಲಾಯಿತು. ಆ ನಂತರದಲ್ಲಿ ಅಂದ್ರೆ 1390ರ ಹೊತ್ತಿಗೆ ತೈಮೂರ್ ಮೆಸೊಪೊಟೇಮಿಯಾ ಮತ್ತು ಬಾಗ್ದಾದ್ಗಳನ್ನ ವಶಕ್ಕೆ ತಗೊಂಡ. ಈ ಹಂತದಲ್ಲೇ ಅವನಿಗೆ ಮಂಗೋಲಿಯನರ ಮತ್ತೊಂದು ಸಾಮ್ರಾಜ್ಯವಾಗಿದ್ದ ಗೋಲ್ಡನ್ ಹಾರ್ಡ್ನಿಂದ ಸಮಸ್ಯೆ ಎದುರಾಗುತ್ತೆ. ಆದರೆ ಆ ಸಮಸ್ಯೆಯನ್ನು ಕೂಡ ನಿವಾರಿಸಿಕೊಂಡ ತೈಮೂರ್ ತನ್ನ ಗಡಿಯನ್ನ ಟರ್ಕಿವರೆಗೆ ವಿಸ್ತರಿಸಿದ. ಈ ಹಂತದಲ್ಲೇ ಅವನಿಗೆ ಅವತ್ತಿಗೆ ಪ್ರಪಂಚದ ಅತ್ಯಂತ ಸಂಪದ್ಭರಿತ ಸಾಮ್ರಾಜ್ಯವಾಗಿದ್ದ ದೆಹಲಿ ಸುಲ್ತಾನೇಟ್ನಲ್ಲಿ ಒಳ ಜಗಳಗಳು ಶುರುವಾಗಿವೆ ಅನ್ನೋದು ಗೊತ್ತಾಗಿತ್ತು. ತೈಮೂರ್ ಇಂಥ ಸಂದರ್ಭಗಳನ್ನು ಬಳಸಿಕೊಳ್ಳುವುದರಲ್ಲಿ ಎತ್ತಿದ ಕೈ. ಹೀಗಾಗಿನೇ ಅವನು 1398ರ ಹೊತ್ತಿಗೆ ದೆಹಲಿಯ ಮೇಲೆ ದಾಳಿ ಮಾಡ್ತಾನೆ. ಆ ವಿಚಾರವನ್ನ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸವಿವರವಾಗಿ ಹೇಳಿದ್ದೀನಿ. ಹೀಗವತ್ತು ದೆಹಲಿಯನ್ನ ಗೆದ್ದ ತೈಮೂರ್ ಮತ್ತೆ ತನ್ನ ರಾಜಧಾನಿಯತ್ತ ಮುಖ ಮಾಡ್ತಾನೆ. ಅಷ್ಟೊತ್ತಿಗೆ ತೈಮೂರನ ಸಾಮ್ರಾಜ್ಯ ಇವತ್ತಿನ ಉಜ್ಬೇಕಿಸ್ತಾನದಿಂದ ಹಿಡಿದು ಟರ್ಕಿಯವರೆಗೆ ಮತ್ತೊಂದು ಕಡೆ ಸಿಂಧೂ ನದಿಯ ದಂಡೆಯವರೆಗೆ ಹರಡಿಕೊಂಡಿತ್ತು. ಈ ಅಪಾರವಾದ ಭೂಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಅವನು ಬಲಿ ಕೊಟ್ಟಿದ್ದು 1,70,00,000 ಜನರನ್ನ. ತೈಮೂರ್ ಜನರನ್ನ ಕೊಲ್ಲುವಾಗ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಕೆಲವರನ್ನ ಕೋಟೆಗಳ ಮೇಲಿಂದ ತಳ್ಳಿಸಿ ಸಾಯಿಸ್ತಿದ್ರೆ ಮತ್ತೆ ಕೆಲವರನ್ನ ಸಾಮೂಹಿಕವಾಗಿ ಬೆಂಕಿ ಹಚ್ಚಿ ಕೊಲ್ತಿದ್ದಂತೆ. ಇನ್ನು ಅವನ ಜೊತೆಗಿರ್ತಿದ್ದ ಮಂಗೋಲಿಯನ್ ಬುಡಕಟ್ಟು ಸೇನೆ ಸಿಕ್ಕವರನ್ನ ತರೆದು ಹಾಕಿ ಚಿನ್ನಾಭರಣಗಳನ್ನ ದೋಚ್ತಾ ಇತ್ತು. ಹೀಗಾಗಿನೇ 20-25 ವರ್ಷದ ಅವಧಿಲಿ 1.25 ಕೋಟಿ ಜನರ ಮಾರಣ ಹೋಮಕ್ಕೆ ಕಾರಣನಾಗಿಬಿಟ್ಟ. ಅವನ ಈ ಕ್ರೌರ್ಯದ ಹಿಂದೆ ಅವನ ಮಗನ ಸಾವಿತ್ತು ಅಂತ ಕೆಲವರು ಹೇಳ್ತಾರೆ. ಬಾಳಿ ಬದುಕಬೇಕಿದ್ದ ಮಗ ಕಣ್ಣು ಮುಂದೆನೆ ಸಾವನ್ನಪ್ಪಿದ್ದು ತೈಮೂರ್ನಲ್ಲಿದ್ದ ರಕ್ಕಸನನ್ನ ಜಾಗೃತಗೊಳಿಸಿತ್ತು. ಹೀಗಾಗಿನೇ ಅವನು ಕರುಣೆ, ದಯೆ, ದಾಕ್ಷಿಣ್ಯ ಏನೂ ಇಲ್ಲದೆ ಎಲ್ಲರನ್ನ ನಾಶ ಮಾಡ್ತಾ ಬಂದ ಅಂತ ಹೇಳ್ತಾರೆ ಇತಿಹಾಸಕಾರರು. ಹೀಗೆ ದೆಹಲಿಯನ್ನ ಗೆದ್ದ ನಂತರ ಅವನು ಆಟೋಮನ್ ಟರ್ಕರ ವಿರುದ್ಧ ಮುಗಿಬೀಳ್ತಾನೆ. ಅಂಕಾರಾದಲ್ಲಿ ನಡೆದ ಯುದ್ಧದಲ್ಲಿ ಆಟೋಮನ್ ಸೈನ್ಯ ಹಾಗೂ ತೈಮೂರ್ ಸೈನ್ಯ ಎದುರು ಬದಲಾಗುತ್ತೆ. ಅಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತವೆ. ಕಡೆಗೆ ತೈಮೂರ್ ಅಂಕಾರವನ್ನ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾನೆ. ಆದರೆ ಆಟೋಮನ್ ಟರ್ಕರಿಗಾದ ಈ ಸೋಲಿನ ಬಗ್ಗೆ ಸಾಕಷ್ಟು ಜನ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಆ ಹೊತ್ತಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನ ಗೆಲ್ಲೋದಕ್ಕೆ ತಮ್ಮ ಸೈನ್ಯವನ್ನ ಅಲ್ಲಿಟ್ಟಿದ್ರು. ಹೀಗಾಗಿ ತೈಮೂರ್ ದಾಳಿಯನ್ನ ಎದುರಿಸೋದಕ್ಕೆ ಅವರಿಗೆ ಸಾಧ್ಯವಾಗದೆ ಟರ್ಕರಿಗೆ ಸೋಲಾಯಿತು ಅಂತ ಹೇಳಲಾಗತ್ತೆ. ಆದರೆ ಅವತ್ತಿಗೆ ಇಡೀ ಜಗತ್ತಲ್ಲಿ ಅತ್ಯಂತ ಬಲಿಷ್ಠನಾಗಿದ್ದವನು ತೈಮೂರ್ ಅನ್ನೋದನ್ನ ಯಾರು ಅಲ್ಲಗೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ತೈಮೂರ್ ಚೀನಾದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಹಂತದಲ್ಲೇ ಅವನ ಸಾವು ಕೂಡ ಸಂಭವಿಸುತ್ತೆ. ತೈಮೂರ್ ದೆಹಲಿಯನ್ನ ಗೆದ್ದ 7 ವರ್ಷಗಳಲ್ಲಿ ಸಾವಿಗೀಡಾಗ್ತಾನೆ. ಸ್ನೇಹಿತರೆ, ಇದು ತೈಮೂರ್ ಅನ್ನೋ ರಕ್ಕಸ ಸುಲ್ತಾನ ಬೆಳೆದು ಬಂದ ಹಾದಿ. ಅವನು ನಿರ್ಮಿಸಿದ್ದ ಈ ಬೃಹತ್ ಟಿಮುರಿಡ್ ಸಾಮ್ರಾಜ್ಯ 1500ರವರೆಗೆ ಇತ್ತು. ಆ ನಂತರದಲ್ಲಿ ಒಳ ಜಗಳಗಳು ಹಾಗೂ ಉಜ್ಬೇಕ್ಗಳು ಮತ್ತು ಪರ್ಷಿಯಾದ ಸುಲ್ತಾನರ ಏಳಿಗೆಯಿಂದಾಗಿ ಆ ಇಡೀ ಸಾಮ್ರಾಜ್ಯ ಪತನವಾಗುತ್ತೆ. ಈ ತೈಮೂರ್ ಹಾಗೂ ಚೆಂಗಿಸ್ ಖಾನನ ಸಂಬಂಧಿಯಾಗಿದ್ದ ಬಾಬರ್ 1520ರ ಹೊತ್ತಿಗೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ 1526ರಲ್ಲಿ ದೆಹಲಿಯನ್ನ ಗೆದ್ದು ಬಿಡ್ತಾನೆ. ಆ ನಂತರದ 2 ಶತಮಾನಗಳ ಕಾಲ ಭಾರತ, ಇವತ್ತಿನ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳಲ್ಲಿ ಮೊಘಲರ ಆಳ್ವಿಕೆ ಮುಂದುವರಿಯುತ್ತೆ. ಆ ಕಾಲಘಟ್ಟವನ್ನ ಇಸ್ಲಾಂ ಪ್ರಭಾವವನ್ನ ಹೊಂದಿದ್ದ ಬಲಿಷ್ಠ ಸಾಮ್ರಾಜ್ಯಗಳಿದ್ದ ಕಾಲ ಅಂತ ಗುರುತಿಸಲಾಗುತ್ತೆ. ಅವುಗಳನ್ನ ಗನ್ ಪೌಡರ್ ಸಾಮ್ರಾಜ್ಯಗಳು ಅಂತ ಕೂಡ ಕರೆಯಲಾಗುತ್ತೆ. ಗೆಳೆಯರೇ, ಇದು ತೈಮೂರನ ಕುರಿತಾದ ಚಿಕ್ಕ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಇತಿಹಾಸದ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.